ಎಲ್ರಿಗೂ ವಿ ರೀಚ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಈ ಚಾನಲಲ್ಲಿ ನಾವು ಪ್ರೊಫೆಷನಲ್ ಕೋರ್ಸಸ್ಗಳಾದ ಚಾರ್ಟೆಡ್ ಅಕೌಂಟೆನ್ಸಿ, ಕಂಪನಿ ಸೆಕ್ರೆಟ್ರಿ, ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, ಸೊ ಇದರ ಬಗ್ಗೆ ಮಾಹಿತಿ ಅಥವಾ ಏನಾದರೂ ಅಪ್ಡೇಟ್ಸ್ ಇದ್ದರೆ ಈ ಚಾನೆಲಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಈ ವಿ ರೀಚ್ ಅಕಾಡೆಮಿ ಏನಿದೆ, ಇದು ಈ CA, CS, CMA ಈ ಮೂರು ಪ್ರೊಫೆಷ್ನಲ್ ಕೋರ್ಸಸ್ಸಿಗೆ ಟ್ರೈನಿಂಗ್ ಕೊಡ್ತಾ ಇರುವಂಥ ಒಂದು ಸಂಸ್ಥೆ. ಕಳೆದ 9 ವರ್ಷಗಳಿಂದ ಉಡುಪಿಯಲ್ಲಿ ಕಾರ್ಯಾಚರಿಸ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ಬರಲಿಕ್ಕಿದೆ. ಈಗಾಗಲೇ ನಾನು ಚಾರ್ಟೆಡ್ ಅಕೌಂಟೆನ್ಸಿ ಕೋರ್ಸಿನ ಒಂದು ಮಹತ್ವದ ಬಗ್ಗೆ ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೇನೆ. ಇವತ್ತಿನ ಈ ವಿಡಿಯೋದಲ್ಲಿ ಈ ಚಾರ್ಟೆಡ್ ಅಕೌಂಟೆನ್ಸಿ ಕೋರ್ಸನ್ನು ಮಾಡೋದಾದರೆ ಹೇಗೆ ಮಾಡ್ಬೋದು, ಯಾವ ಥರ ಮಾಡ್ಬೋದು, ಅದಕ್ಕೆ ಮಿನಿಮಮ್ ಕ್ವಾಲಿಫಿಕೇಷನ್ ಏನು, ಏನೆಲ್ಲ ಎಕ್ಸಾಮ್ಸ್ ಬರ್ತದೆ, ಏನೆಲ್ಲ ಟ್ರೈನಿಂಗ್ ಬರ್ತದೆ, ಸೊ ಇದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಹಿತಿ ಕೊಡಲಿಕ್ಕಿದ್ದೇನೆ. ಹಾಗಾದರೆ ಈ ಚಾರ್ಟೆಡ್ ಅಕೌಂಟೆನ್ಸಿ ಮಾಡಬೇಕಾದ್ರೆ ಬೇಕಾಗುವಂಥ ಕ್ವಾಲಿಫಿಕೇಷನ್ ಏನು? ಇದು ಕಾಮರ್ಸ್ ಸ್ಟ್ರೀಮಿನವರಿಗೆ ಮಾತ್ರ ಮೀಸಲಾಗಿರುವಂಥ ಒಂದು ಕೋರ್ಸಾ ಅಥವಾ ಯಾರೂ ಕೂಡ ಮಾಡ್ಬೋದಾ ಅಂತ. ಸೊ ಎಲ್ಲ ಪ್ರಶ್ನೆಗಳಿಗೆ ನಾನು ಈ ವಿಡಿಯೋದಲ್ಲಿ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಇಲ್ಲಿ ಎಜುಕೇಷನ್ ಟ್ರೈನಿಂಗ್ ಎಟ್ ಗ್ಲಾನ್ಸ್, ಈ CA ಕೋರ್ಸ್ ಏನಿದೆ, ಆ CA ಕೋರ್ಸಿನ ಎಜುಕೇಷನ್ ಯಾವ ಥರ ನಾವು ಅಂದರೆ ಹೇಗೆ ನಾವು ಆ ಕ್ವಾಲಿಫಿಕೇಷನನ್ನು ಪಡೆಯುವಂಥದ್ದು, ಹೇಗೆ ಏನು ಕತೆ ಅಂತ ಅದರ ಬಗ್ಗೆ ಮಾಹಿತಿ ಒಂದೊಂದಾಗಿ ಕೊಡ್ತಾ ಹೋಗ್ತೇನೆ. ಎಜುಕೇಷನ್ ಮತ್ತು ಟ್ರೈನಿಂಗಿಗೆ ಸಂಬಂಧಪಟ್ಟ ಹಾಗೆ. ಎಸ್, ನೋಡಿ, ಈ ಚಾರ್ಟೆಡ್ ಅಕೌಂಟೆನ್ಸಿ ಕೋರ್ಸಿಗೆ ನೀವು ಎಂಟ್ರಿ ತಗೊಳ್ಬೇಕಾದ್ರೆ 2 ರೀತಿಯಲ್ಲಿ ಎಂಟ್ರಿ ತಗೊಳ್ಬೋದು. ಒಂದು ಫೌಂಡೇಶನ್ ರೂಟ್ ಅಂಥೇಳಿ, ಸೊ ಅದು ಒಂದು ರೂಟ್. ಅಂದರೆ ಈ ಫೌಂಡೇಶನ್ ರೂಟಲ್ಲಿ ಹೇಗಂತ ಹೇಳಿದರೆ PUC ಆದ ನಂತರ CA ಮಾಡುವಂಥದ್ದು. ಮತ್ತೊಂದು ರೂಟ್ ಇಲ್ಲಿರುವಂಥದ್ದು ಡೈರೆಕ್ಟ್ ಎಂಟ್ರಿ ರೂಟ್ ಅಂತ. ಸೊ 2 ಎಂಟ್ರಿ ರೂಟ್ ಇದೆ ಚಾರ್ಟೆಡ್ ಅಕೌಂಟೆನ್ಸಿ ಕೋರ್ಸಿಗೆ, ಒಂದು ಫೌಂಡೇಶನ್ ರೂಟ್, ಮತ್ತೊಂದು ಡೈರೆಕ್ಟ್ ಎಂಟ್ರಿ ರೂಟ್ ಅಂತ. ಈಗ ಫೌಂಡೇಶನ್ ರೂಟಲ್ಲಿ CA ಮಾಡೋದಾದರೆ ಹೇಗೆ ಮಾಡ್ಬೋದು ಅಂತ. ಸೊ ಈ ಫೌಂಡೇಶನ್ ರೂಟಲ್ಲಿ ಚಾರ್ಟೆಡ್ ಅಕೌಂಟೆನ್ಸಿ ಮಾಡಬೇಕಾದ್ರೆ ನೀವು ಫಸ್ಟಿಗೆ CA ಇನ್ಸ್ಟಿಟ್ಯೂಟ್ನ ಜೊತೆಗೆ ನೀವು ರಿಜಿಸ್ಟ್ರೇಷನ್ ಮಾಡಿಕೊಳ್ಬೇಕಾಗ್ತದೆ. ಹಾಗಾದರೆ ಈ CA ಇನ್ಸ್ಟಿಟ್ಯೂಷನ್ನ ಜೊತೆಗೆ ಫೌಂಡೇಶನ್ ಕೋರ್ಸಿಗೆ ನಾವು ಯಾವಾಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು ಅಂತ. ಫೌಂಡೇಶನ್ ಪರೀಕ್ಷೆ ಏನಿದೆ ಚಾರ್ಟೆಡ್ ಅಕೌಂಟೆನ್ಸಿದು, ಅದು PUC ಆದ ನಂತರ ಬರೆಯುವಂಥದ್ದು. ಆದರೆ CA ಫೌಂಡೇಶನ್ ಕೋರ್ಸಿಗೆ ನೀವು 10th ಪಾಸ್ ಆದ ನಂತರ ಎನ್ರೋಲ್ ಆಗಲಿಕ್ಕೆ ಎಲಿಜಿಬಲ್. ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು 10ನೇ ಪಾಸ್ ಆದ ನಂತರ, ಆದರೆ ಪರೀಕ್ಷೆ ಮಾತ್ರ 12th ಸ್ಟ್ಯಾಂಡರ್ಡ್ನ ಎಕ್ಸಾಮ್ ಎಪಿಯರ್ ಆಗಿರಬೇಕು. ನೀವು ರಿಸಲ್ಟಿಗೆ ವೆಯ್ಟ್ ಮಾಡ್ತಾ ಇದ್ದರೂ ತೊಂದರೆ ಇಲ್ಲ, ನೀವು ಫೌಂಡೇಶನ್ ಪರೀಕ್ಷೆಯನ್ನು ಬರಿಬೋದು. ಸೊ ಹಾಗಾದರೆ ಈಗ ಫೌಂಡೇಶನ್ ಕೋರ್ಸಿಗೆ ಎನ್ರೋಲ್ಮೆಂಟ್ ಆಗಬೇಕಾದ್ರೆ ಮಿನಿಮಮ್ ಕ್ವಾಲಿಫಿಕೇಷನ್ ಏನು ಅಂಥೇಳಿ ಗೊತ್ತಾಯಿತು, 10th ಪಾಸ್. ಸೊ ಹಾಗಾದರೆ ಈ ಫೌಂಡೇಶನ್ ಪರೀಕ್ಷೆಯನ್ನು ಎನ್ರೋಲ್ ಮಾಡಬೇಕಾದ್ರೆ ನಾವು ಎಲ್ಲಿ ಎನ್ರೋಲ್ ಆಗುವಂಥದ್ದು ಅಂತ. ಸೊ ಎನ್ರೋಲ್ ಆಗುವಂಥದ್ದು ರಿಜಿಸ್ಟರ್ ವಿತ್ ದ BOS ಅಂಥೇಳಿ ಕೊಟ್ಟಿದ್ದಾರೆ. BOS ಅಂತ. BOS ಅಂತ ಹೇಳಿದರೆ ಏನು ಅಂತ. BOS ಅಂತ ಹೇಳಿದರೆ ವಿದ್ಯಾರ್ಥಿಗಳೇ, ಬೋರ್ಡ್ ಆಫ್ ಸ್ಟಡೀಸ್ ಅಂತ. ಅಂದರೆ ನಮ್ಮ ಈ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಏನಿದೆ, ಅದರಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇದೆ. ಈಗ CA ಆದವರಿಗೆ ಒಂದು ಡಿಪಾರ್ಟ್ಮೆಂಟ್ ಇದೆ, ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಾಗ ಒಂದು ಡಿಪಾರ್ಟ್ಮೆಂಟ್ ಇದೆ.
ಸೊ ಈ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಇರುವಂಥ ಒಂದು ಡಿಪಾರ್ಟ್ಮೆಂಟ್ ಏನಿದೆ ಅದಕ್ಕೆ ನಾವು ಬೋರ್ಡ್ ಆಫ್ ಸ್ಟಡೀಸ್ ಅಂಥೇಳಿ ಕರಿತೇವೆ. ಇನ್ ಶಾರ್ಟಾಗಿ ನಾವು ಅದಕ್ಕೆ BOS ಅಂಥೇಳಿ ಕರಿತೇವೆ. ಸೊ ಯು ಆರ್ ಎಲಿಜಿಬಲ್ ಟು ಗೆಟ್ ಇನ್ ಟು ದ ಫೌಂಡೇಶನ್ ಕೋರ್ಸ್ ಆಫ್ ಚಾರ್ಟೆಡ್ ಅಕೌಂಟೆನ್ಸಿ ಒನ್ಸ್ ಯು ಕಂಪ್ಲೀಟ್ ದ 10th ಎಕ್ಸಾಮಿನೇಷನ್. SSLC ಎಕ್ಸಾಮ್ ಆದ ನಂತರ ಎನ್ರೋಲ್ ಆಗ್ಬೋದು. ಸರಿ, ಈ SSLC ಎಕ್ಸಾಮ್ ಆದ ನಂತರ ನೀವು ಎನ್ರೋಲ್ ಆಗ್ಬೋದು ಯಾವುದಕ್ಕೆ? CA ಫೌಂಡೇಶನ್ ಕೋರ್ಸಿಗೆ. ಆದರೆ ಈ ಫೌಂಡೇಶನ್ ಪರೀಕ್ಷೆಯನ್ನು ಬರೆಯುವಂಥದ್ದು ಯಾವಾಗ ಅಂತ, ಫೌಂಡೇಶನ್ ಪರೀಕ್ಷೆ ಬರೆಯುವಂಥದ್ದು ಯಾವಾಗ? ಎಸ್, ಫೌಂಡೇಶನ್ ಪರೀಕ್ಷೆ ಬರೆಯುವಂಥದ್ದು ಯಾವಾಗ ಅಂತ ಹೇಳಿದರೆ, ಎಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇನ್ನು ಜೂನ್ ಡಿಸೆಂಬರ್ ಅಂಥೇಳಿ ಕೊಟ್ಟಿದ್ದಾರೆ. ಈ ಜೂನ್ ಡಿಸೆಂಬರ್ನ ಜೊತೆಗೆ ಈಗ ಪ್ರೆಸೆಂಟ್ಲಿ ಸೆಪ್ಟೆಂಬರ್ ತಿಂಗಳಲ್ಲೂ ಕೂಡ CA ಫೌಂಡೇಶನ್ ಪರೀಕ್ಷೆ ನಡೀತದೆ. ವರ್ಷಕ್ಕೆ 3 ಸರ್ತಿ CA ಫೌಂಡೇಶನ್ ಪರೀಕ್ಷೆಯನ್ನು ಮಾಡ್ತಾರೆ. ಸೊ ಈಗ CA ಫೌಂಡೇಶನ್ ಪರೀಕ್ಷೆ ಬರಿಬೇಕಾದ್ರೆ ನಿಮ್ಮ ಹತ್ರ ಎಲಿಜಿಬಿಲಿಟಿ ಏನು ಅಂತ, ನಿಮ್ಮ ಹತ್ರ ಇರಬೇಕಾಗಿರುವಂಥ ಎಲಿಜಿಬಿಲಿಟಿ ಏನಂತ ಹೇಳಿದರೆ, ನೀವು 12th ಎಕ್ಸಾಮಿನೇಷನ್ ಪಾಸ್ ಆಗಿರಬೇಕು ಅಥವಾ 12th ಎಕ್ಸಾಮಿನೇಷನ್ ಎಪಿಯರ್ ಆಗಿರಬೇಕು. ಅಂದರೆ ಈಗ ನಮ್ಮ ಕರ್ನಾಟಕದ ಸಿನಾರಿಯೋ ನೋಡೋದಾದರೆ ಆಲ್ಮೋಸ್ಟ್ ಮಾರ್ಚ್ ತಿಂಗಳಲ್ಲಿ 2nd PUC ಪರೀಕ್ಷೆ ಮುಗೀತದೆ. ವಿದಿನ್ 1 ಮಂತಿನ ಒಳಗಡೆ ರಿಸಲ್ಟ್ ಕೂಡ ಬರ್ತದೆ. ಹಾಗಾಗಿ ಇಮಿಡಿಯೇಟ್ಲಿ ನೆಕ್ಸ್ಟ್ ಜೂನ್ ತಿಂಗಳಲ್ಲಿ ಏನು ಎಕ್ಸಾಮ್ ನಡೀತದೆ ಆ ಎಕ್ಸಾಮ್ ಬರೀಲಿಕ್ಕೆ ಆಲ್ಮೋಸ್ಟ್ ಎಲ್ಲ 2nd PUC ವಿದ್ಯಾರ್ಥಿಗಳು ಎಲಿಜಿಬಲ್ ಆಗಿರ್ತಾರೆ. ಬಟ್ 2nd PUC ಪಾಸ್ ಆದರೆ ಸಾಕಾಗೋದಿಲ್ಲ. ಇಲ್ಲಿ ಮತ್ತೊಂದು ಕಂಡೀಷನ್ ಇದೆ. ಫೌಂಡೇಶನ್ ಎಕ್ಸಾಮ್ ಬರಿಬೇಕಾದ್ರೆ ಮತ್ತೊಂದು ಕಂಡೀಷನ್ ಏನಂತ ಹೇಳಿದರೆ, ನೀವು CA ಕೋರ್ಸಿಗೆ ರಿಜಿಸ್ಟ್ರೇಷನ್ ಆಗಿರಬೇಕು. CA ಕೋರ್ಸಿಗೆ ರಿಜಿಸ್ಟ್ರೇಷನ್ ಆಗಿ ಎಕ್ಸಾಮ್ ಬರೆಯುವ ಟೈಮಿಗೆ ಅಟ್ಲೀಸ್ಟ್ 4 ಮಂತ್ ಆದರೂ ಆಗಿರಬೇಕು. ಅಂದರೆ ಈಗ ಜೂನ್ ತಿಂಗಳಲ್ಲಿ ಏನು ಪರೀಕ್ಷೆ ನಡೀತದೆ ಆ ಪರೀಕ್ಷೆಯನ್ನು ಬರಿಬೇಕಾದ್ರೆ ನೀವು ಅಟ್ಲೀಸ್ಟ್ ಆ ವರ್ಷದ ಜನವರಿ 31ರ ಒಳಗೆ ನೀವು CA ಫೌಂಡೇಶನ್ಗೆ ಎನ್ರೋಲ್ಮೆಂಟ್ ಮಾಡಿರಬೇಕು. ಜನವರಿ 31ರ ಒಳಗೆ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನಲ್ಲಿ ಎಕ್ಸಾಮ್. ಅಂದರೆ 4 ತಿಂಗಳು ಗ್ಯಾಪ್ ಆಗಿರಬೇಕು. ಅಂದರೆ ಈಗ ಜೂನಲ್ಲಿ ಪರೀಕ್ಷೆ ಉಂಟು, ನನ್ನ PUC ರಿಸಲ್ಟ್ ಬಂತು, ನಾನೀಗ ಎನ್ರೋಲ್ಮೆಂಟ್ ಮಾಡಿ ವಿದಿನ್ 15 ಡೇಸಲ್ಲಿ CA ಫೌಂಡೇಶನ್ ಪರೀಕ್ಷೆ ಬರೀತೇನೆ ಅಂತ ಹೇಳಿದರೆ CA ಇನ್ಸ್ಟಿಟ್ಯೂಟ್ ಅವಕಾಶ ಮಾಡಿಕೊಡೋದಿಲ್ಲ. ರಿಜಿಸ್ಟ್ರೇಷನ್ ಆಗಿ 4 ಮಂತ್ಸ್ ಸ್ಟಡಿ ಪೀರಿಯಡ್ ಅಂಥೇಳಿ ಮಿನಿಮಮ್ ನಮ್ಮ CA ಇನ್ಸ್ಟಿಟ್ಯೂಟ್ ಕನ್ಸಿಡರ್ ಮಾಡ್ತದೆ. ಸೊ ಇದು ನೀವು CA ಫೌಂಡೇಶನ್ ಪರೀಕ್ಷೆ ಬರಿಬೇಕಾದ್ರೆ ಬೇಕಾಗುವಂಥ ಎಲಿಜಿಬಿಲಿಟಿ. 10th ಸ್ಟ್ಯಾಂಡರ್ಡ್ ಪಾಸ್ ಆದ ನಂತರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ಎಕ್ಸಾಮ್ ಬರಿಬೇಕಾದ್ರೆ PUC ಪಾಸ್ ಆಗಿರಬೇಕು. ಮತ್ತು ಎಕ್ಸಾಮ್ ಬರೆಯುವ ಮಂತ್ ಏನುಂಟು ಅದಕ್ಕಿಂತ ಮೊದಲು 4 ಮಂತ್ಸ್ ಅರ್ಲಿಯರ್ ನೀವು ರಿಜಿಸ್ಟ್ರೇಷನ್ ಮಾಡಿರಬೇಕು. ಸರಿ, ಈಗ CA ಫೌಂಡೇಶನ್ ಪರೀಕ್ಷೆ ಬರೆದ್ರಿ, CA ಫೌಂಡೇಶನ್ ಪರೀಕ್ಷೆ ಬರೆದ್ರಿ, ಅದರ ಜೊತೆಗೆ ನಿಮ್ಮ 2nd PUC ರಿಸಲ್ಟ್ ಕೂಡ ಬಂತು, 2nd PUC ಪಾಸ್ ಆದ್ರಿ, ಫೌಂಡೇಶನ್ ಪರೀಕ್ಷೆ ಕೂಡ ಪಾಸ್ ಆದ್ರಿ. CA ಫೌಂಡೇಶನ್ ಪರೀಕ್ಷೆ ಕ್ಲಿಯರ್ ಮಾಡ್ಕೊಂಡ್ರಿ, ಅದೇ ರೀತಿ 2nd PUC ಪರೀಕ್ಷೆಯನ್ನು ಕೂಡ ಕ್ಲಿಯರ್ ಮಾಡ್ಕೊಂಡ್ರಿ. ಹಾಗಾದರೆ ಮುಂದೆ ಏನು ಮಾಡುವಂಥದ್ದು ಅಂತ. ಸೊ ಇಲ್ಲಿಗೆ ನಿಮ್ಮ ಚಾರ್ಟೆಡ್ ಅಕೌಂಟೆನ್ಸಿ ಕೋರ್ಸಿನ ಒಂದು ಹಂತ ಮುಗೀತು. ಇನ್ನು ಬರುವಂಥದ್ದು ಚಾರ್ಟೆಡ್ ಅಕೌಂಟೆನ್ಸಿ ಕೋರ್ಸಿನ 2ನೇ ಹಂತ. ಸೊ ಇಮಿಡಿಯೇಟ್ಲಿ ಫೌಂಡೇಶನ್ ರಿಸಲ್ಟ್ ಬಂದ ನಂತರ 2nd PUC ಪಾಸ್ ಸರ್ಟಿಫಿಕೇಟ್ ಬಂದ ನಂತರ ಅಥವಾ ಪಾಸ್ ಆಗಿದೆ ಅಂಥೇಳಿ ನಿಮಗೆ ರಿಸಲ್ಟ್ ಬಂದ ನಂತರ ಡೆಫಿನೆಟ್ಲಿ ನೀವು CA ಎಕ್ಸಾಮಿನ ನೆಕ್ಸ್ಟ್ ಲೆವೆಲ್ ಏನುಂಟು ಇಂಟರ್ಮೀಡಿಯೇಟ್ ಅಂಥೇಳಿ ಕರಿತೇವೆ, CA ಇಂಟರ್ಮೀಡಿಯೇಟ್. ಸೊ CA ಇಂಟರ್ಮೀಡಿಯೇಟ್ ಕೋರ್ಸಿಗೆ ನೀವು ಎನ್ರೋಲ್ಮೆಂಟ್ ಆಗಬೇಕು, ರಿಜಿಸ್ಟ್ರೇಷನ್ ಆಗಬೇಕು. ಸರಿ, CA ಇಂಟರ್ಮೀಡಿಯೇಟ್ ಕೋರ್ಸಿಗೆ ಎನ್ರೋಲ್ಮೆಂಟ್ ಆದ ನಂತರ ನೆಕ್ಸ್ಟ್ ಏನು ಅಂತ, CA ಇಂಟರ್ಮೀಡಿಯೇಟ್ ಪರೀಕ್ಷೆ ಬರೆಯುವಂಥದ್ದು ಯಾವಾಗ ಬರೀಬಹುದು ಅಂತ.
ಯಾವಾಗ ಬರಿಬೋದು ಅಂತ ಹೇಳಿದರೆ CA ಇಂಟರ್ಮೀಡಿಯೇಟ್ ಕೋರ್ಸಿಗೆ ರಿಜಿಸ್ಟ್ರೇಷನ್ ಆಗಿ ನೆಕ್ಸ್ಟ್ ಬರುವಂಥ ಎಕ್ಸಾಮ್ ಡೇಟ್ ಏನಿದೆ ಅದರ ಮಿಡ್ಲಲ್ಲಿ ಒಂದು ಮಿನಿಮಮ್ 8 ಮಂತ್ಸ್ ಗ್ಯಾಪ್ ಇರಬೇಕು. ಅಂದರೆ ಈಗ ನೀವು ಜೂನ್ ತಿಂಗಳಲ್ಲಿ ಏನಾದರೂ CA ಫೌಂಡೇಶನ್ ಪರೀಕ್ಷೆ ಬರೆದ್ರಿ ಅಂತ ಅನ್ಸ್ಕೊಳ್ಳುವ. ಈ ಜೂನ್ ತಿಂಗಳಲ್ಲಿ CA ಫೌಂಡೇಶನ್ ಪರೀಕ್ಷೆ ಬರೆದ್ರೆ ಸಾಧಾರಣ ಜುಲೈ ಎಂಡ್ ಅಥವಾ ಆಗಸ್ಟಲ್ಲಿ ರಿಸಲ್ಟ್ ಬರ್ತದೆ CA ಫೌಂಡೇಶನ್ ಇದ್ದು. ಇಮಿಡಿಯೇಟ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂಥದ್ದು CA ಇಂಟರ್ಮೀಡಿಯೇಟ್. ಹಾಗಾದರೆ ಈ CA ಇಂಟರ್ಮೀಡಿಯೇಟ್ ಪರೀಕ್ಷೆಯನ್ನು ಯಾವಾಗ ನಡೆಸ್ತಾರೆ ಇನ್ಸ್ಟಿಟ್ಯೂಟ್ನವರು? ಅದು ಕೂಡ ವರ್ಷಕ್ಕೆ 3 ಸರ್ತಿ ನಡೆಸ್ತಾರೆ. ಒಂದು ಜೂನ್ ತಿಂಗಳು, ಡಿಸೆಂಬರ್ ತಿಂಗಳು, ಇನ್ ಮಿಡಲ್ ಸೆಪ್ಟೆಂಬರ್ ತಿಂಗಳಲ್ಲೂ ಕೂಡ ನಡೆಸ್ತಾರೆ. ಈಗ ನೀವು ಆಗಸ್ಟಲ್ಲಿ ಎನ್ರೋಲ್ಮೆಂಟ್ ಆಗಿದೆ ಅಂಥೇಳಿ ಆದರೆ ಡೆಫಿನೆಟ್ಲಿ ನೆಕ್ಸ್ಟ್ ಇಯರ್ ಜೂನಲ್ಲಿ ನಡೆಯುವಂತಹ CA ಇಂಟರ್ಮೀಡಿಯೇಟ್ ಎಕ್ಸಾಮನ್ನು ಬರಿಬೋದು. ಸೊ ಈ CA ಇಂಟರ್ಮೀಡಿಯೇಟ್ ಎಕ್ಸಾಮ್ ಏನಿದೆ ಅದನ್ನು ಬರೆದು ಪಾಸಾದ್ರಿ, ಅದು ಬರೆದಾದ ನಂತರ ಮುಂದೇನು ನಾನು ಮಾಡುವಂಥದ್ದು? CA ಇಂಟರ್ಮೀಡಿಯೇಟ್ ಆಯ್ತು. ಈಗ CA ಇಂಟರ್ಮೀಡಿಯೇಟ್ ಆದ ಕೂಡಲೇ ಈ ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ 2ನೇ ಹಂತ ಮುಗೀತು. ಫೌಂಡೇಶನ್ ಆಯಿತು, ಇಂಟರ್ಮೀಡಿಯೇಟ್ ಆಯಿತು. ಇನ್ನೇನು ಮಾಡುವಂಥದ್ದಂತ ಹೇಳಿದರೆ ನೀವು ICITSS ಅಂತ, ICITSS ಇಂಟಗ್ರೇಟೆಡ್ ಕೋರ್ಸ್ ಆನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ಸಾಫ್ಟ್ ಸ್ಕಿಲ್ಸ್ ಅಂತ ಹೆಸರು ತುಂಬ ದೊಡ್ಡದಿದೆ. ಈ ಕೋರ್ಸನ್ನು ಮಾಡಬೇಕು ನೀವು. 1 ತಿಂಗಳಿದು ಕೋರ್ಸ್. ಎಲ್ಲಿ ಮಾಡುವಂಥದ್ದು? ನಿಮ್ಮ ಊರಲ್ಲಿರುವಂಥ CA ಇನ್ಸ್ಟಿಟ್ಯೂಟಲ್ಲಿ ಮಾಡುವಂಥದ್ದು. ಈಗ ಕರ್ನಾಟಕದ ಆಲ್ಮೋಸ್ಟ್ ಎಲ್ಲ ಭಾಗದಲ್ಲೂ ಕೂಡ CAದ್ದು ಬ್ರ್ಯಾಂಚ್ ಆಫೀಸ್ ಇದೆ. ಸೊ ಅಲ್ಲಿ ಇಂಟರ್ಮೀಡಿಯೇಟ್ ಕ್ವಾಲಿಫೈ ಆದ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ಕೋರ್ಸನ್ನು ಅವರು ನಡೆಸ್ತಾರೆ. ಎವ್ರಿ ಮಂತ್ ಆ ಬ್ಯಾಚಸ್ ಆಗ್ತಾ ಇರ್ತದೆ. ಸೊ ಅದರಲ್ಲಿ ಎನ್ರೋಲ್ಮೆಂಟ್ ಆಗಿ ನೀವು ಇಂಟಗ್ರೇಟೆಡ್ ಕೋರ್ಸ್ ಆನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ಸಾಫ್ಟ್ ಸ್ಕಿಲ್, ಅಂದರೆ ಈ ಸಾಫ್ಟ್ ಸ್ಕಿಲ್ನ ಬಗ್ಗೆ ಒಂದಷ್ಟು ಟ್ರೈನಿಂಗ್ ಕೊಡ್ತಾರೆ. ಮತ್ತು ಈ IT, ಯಾಕಂತ ಹೇಳಿದ್ರೆ ಈಗ ಒಬ್ಬ CA ನಡೆದು IT ಇನ್ಫಾರ್ಮೇಷನ್ ಟೆಕ್ನಾಲಜಿ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ಅವನು ವರ್ಕ್ ಮಾಡಬೇಕಾಗ್ತದೆ. ಮತ್ತು ವರ್ಕಲ್ಲೂ ಕೂಡ ಒಂದಷ್ಟು ಸಾಫ್ಟ್ ಸ್ಕಿಲ್ ಕೂಡ ಒಬ್ಬ CAಗೆ ಬೇಕಾಗ್ತದೆ. ಹಾಗಾಗಿ ಆ ಒಂದು ಟ್ರೈನಿಂಗನ್ನು ಇನ್ಸ್ಟಿಟ್ಯೂಟ್ CA ಕೋರ್ಸ್ನ ಟೈಮಲ್ಲೇ ನೀಡ್ತದೆ. ಸೊ ಹಾಗಾದರೆ ಈಗ ಆ ಟ್ರೈನಿಂಗ್ ಕೂಡ ಮುಗೀತು. ಈ ಕಡೆಯಿಂದ CA ಇಂಟರ್ಮೀಡಿಯೇಟ್ ಕೂಡ ಆಯಿತು. ನಂತರ ಬರುವಂಥದ್ದು ಏನಂತ ಹೇಳಿದರೆ ಪ್ರಾಕ್ಟಿಕಲ್ ಟ್ರೈನಿಂಗ್. 2 ವರ್ಷದ ಪ್ರಾಕ್ಟಿಕಲ್ ಟ್ರೈನಿಂಗ್. ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ನ ಅಂಡರಲ್ಲಿ 2 ವರ್ಷ ವರ್ಕ್ ಮಾಡಬೇಕು, 24 ಮಂತ್ಸ್. ಇವಾಗ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಅಂಥೇಳಿ ಅದಕ್ಕೂ ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ. ಕೆಲವೊಂದಷ್ಟು ಕಂಪನಿಗಳು ಈ CA ಇಂಟರ್ಮೀಡಿಯೇಟ್ ಆದವರನ್ನು ಟ್ರೈನಿಯಾಗಿ ತಗೊಳ್ತಾ ಇದ್ದೇವೆ. ಮತ್ತು ಇನ್ಸ್ಟಿಟ್ಯೂಟ್ ಕೂಡ ಪರ್ಮಿಷನ್ ಕೊಟ್ಟಿದೆ. ನೀವು ಚಾರ್ಟೆಡ್ ಅಕೌಂಟೆಂಟ್ನ ಅಂಡರಲ್ಲೇ ಇವತ್ತು ಟ್ರೈನಿಂಗ್ ತಗೊಳ್ಬೇಕಂತೇನಿಲ್ಲ. ಯು ಕ್ಯಾನ್ ಅವೇಲ್ ದ ಟ್ರೈನಿಂಗ್ ವಿತ್ ಎನಿ ಕಂಪನಿ ಆಲ್ಸೋ ಇಫ್ ದ ವೇಕೆನ್ಸೀಸ್ ಆರ್ ಅವೈಲೇಬಲ್. ಅಲ್ಲಿ ನೀವು 2 ವರ್ಷ ಪ್ರಾಕ್ಟಿಕಲ್ ಟ್ರೈನಿಂಗನ್ನು ತಗೊಳ್ಬೇಕು. ಅದರ ಜೊತೆಗೆ CA ಪರೀಕ್ಷೆಯ ಅಂತಿಮ ಹಂತ ಏನಿದೆ, CA ಫೈನಲ್ ಅಂಥೇಳಿ, ಅದಕ್ಕೂ ಎನ್ರೋಲ್ಮೆಂಟ್ ಆಗಬೇಕು. ಸೊ ಇದು 2 ಕೆಲಸ ನೀವು ಯಾವಾಗ ಮಾಡಬೇಕಂತ ಹೇಳಿದರೆ, ಇಂಟರ್ಮೀಡಿಯೇಟ್ ಪಾಸಾಗಿ ICITSS ಕೋರ್ಸನ್ನು ಮುಗಿಸಿದ ನಂತರ ನೀವು ಒಂದು ಕಡೆಯಿಂದ ಪ್ರಾಕ್ಟಿಕಲ್ ಟ್ರೈನಿಂಗಿಗೆ ಜಾಯ್ನ್ ಆಗಬೇಕು, ಮತ್ತೊಂದು ಕಡೆಯಿಂದ CA ಫೈನಲ್ ಕೋರ್ಸಿಗೆ ಜಾಯ್ನ್ ಆಗಬೇಕು. ಸರಿ, ಈಗ CA ಫೈನಲ್ ಕೋರ್ಸಿಗೆ ಜಾಯ್ನ್ ಆದ್ರಿ, ಮುಂದೇನು ಅಂತ. CA ಫೈನಲ್ ಕೋರ್ಸಿಗೆ ಜಾಯ್ನ್ ಆದ ನಂತರ ಈ CA ಫೈನಲ್ ಕೋರ್ಸಿಗೆ ಸಂಬಂಧಪಟ್ಟ ಸಬ್ಜೆಕ್ಟ್ಸ್ ಏನಿದೆ ಅದರಲ್ಲಿ ಒಂದಷ್ಟು ಸಬ್ಜೆಕ್ಟ್ಸನ್ನು ಎಕ್ಸಾಮ್ ಸೆಂಟ್ರಲ್ಲಿ ಹೋಗಿ ನಾವು ಎಕ್ಸಾಮ್ ಕೊಡಬೇಕು. ಮತ್ತೊಂದಷ್ಟು ಸಬ್ಜೆಕ್ಟನ್ನು ನಾವು ಆನ್ಲೈನಲ್ಲಿ ಕ್ಲಿಯರ್ ಮಾಡಬೇಕಾಗ್ತದೆ. ಅದಕ್ಕೆ ನಾವು ಸೆಲ್ಫ್
ಪೇಸ್ಡ್ ಆನ್ಲೈನ್ ಮೋಡ್ ಅಂಥೇಳಿ ಕರಿತೇವೆ, ಮಾಡ್ಯೂಲ್ಸ್ ಅಂಥೇಳಿ ಕರಿತೇವೆ, SPOM ಅಂತ, ಸೆಲ್ಫ್ ಪೇಸ್ಡ್ ಆನ್ಲೈನ್ ಮಾಡ್ಯೂಲ್ಸ್. ಸೊ ಈ CA ಫೈನಲಿಗೆ ಎನ್ರೋಲ್ ಆದ ನಂತರ 2 ರೀತಿಯ ಎಕ್ಸಾಮ್ಸ್ ಇದೆ. ಒಂದು ನೀವು ಆನ್ಲೈನಲ್ಲಿ ಕೊಡುವಂಥ ಎಕ್ಸಾಮ್, ಮತ್ತೊಂದು ನೀವು ಆಫ್ಲೈನಲ್ಲಿ ಅಂತ ಹೇಳಿದರೆ ಎಕ್ಸಾಮ್ ಸೆಂಟರಿಗೆ ಹೋಗಿ ಕೊಡುವಂಥ ಎಕ್ಸಾಮ್. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟನ್ನು ನೀವು ನೆನ್ಪಿಟ್ಕೊಳ್ಬೇಕು. ನೀವು ಆಫ್ಲೈನ್ CA ಫೈನಲ್ ಎಕ್ಸಾಮ್ ಕೊಡಲಿಕ್ಕೆ ನೀವು ಯಾವಾಗ ಎಲಿಜಿಬಲ್ ಅಂತ ಹೇಳಿದರೆ ಈ ಆನ್ಲೈನ್ ಮಾಡ್ಯೂಲ್ಸನ್ನು ಕಂಪ್ಲೀಟ್ ಮಾಡಿದಾಗ. ಅಂದರೆ ನೀವು 24 ತಿಂಗಳು ಪ್ರಾಕ್ಟಿಕಲ್ ಟ್ರೈನಿಂಗ್ ಮಾಡ್ತಾ ಇರುವಾಗ ಈ ಆನ್ಲೈನ್ ಮಾಡ್ಯೂಲ್ಸನ್ನು ಕೂಡ ನೀವು ಓದ್ಕೊಂಡು ಕಂಪ್ಲೀಟ್ ಮಾಡಬೇಕು. ಆನ್ಲೈನ್ ಮಾಡ್ಯೂಲ್ಸ್ ಕಂಪ್ಲೀಟ್ ಮಾಡಿದ ನಂತರವೇ ನೀವು ಈ ಆಫ್ಲೈನ್ ಎಕ್ಸಾಮ್, ಅಂದರೆ ಈ ಎಕ್ಸಾಮ್ ಸೆಂಟರಲ್ಲಿ ನಡೆಯುವಂಥ ಎಕ್ಸಾಮ್ಸ್ ಏನಿದೆ ಆ ಎಕ್ಸಾಮ್ಸ್ ಬರೀಲಿಕ್ಕೆ ಎಲಿಜಿಬಲ್. ಹಾಗಾದರೆ ನಾನು 24 ತಿಂಗಳು ಟ್ರೈನಿಂಗ್ ಮಾಡ್ತಾ ಇದ್ದೇನೆ, ಆ ಟೈಮಲ್ಲಿ ನಂದು ಆನ್ಲೈನ್ ಮಾಡ್ಯೂಲ್ ಒಂದೇ ತಿಂಗಳಲ್ಲಿ CA ಫೈನಲಿಗೆ ಜಾಯ್ನ್ ಆಗಿ ವಿದಿನ್ 1 ಅಥವಾ 2 ಮಂತ್ಸಲ್ಲಿ ಕಂಪ್ಲೀಟ್ ಆಯಿತು. ಇಮಿಡಿಯೇಟ್ಲಿ ನೆಕ್ಸ್ಟ್ ಬರುವಂಥ ಆಫ್ಲೈನ್ CA ಫೈನಲ್ ಎಕ್ಸಾಮ್ ಸೆಂಟ್ರಲ್ಲಿ ಆಗುವಂಥ CA ಫೈನಲ್ ಎಕ್ಸಾಮ್ ಇದೆ ಅಲ್ವಾ, ಅದನ್ನು ಬರಿಬಹುದಾ ಅಂತ ಒಂದು ಪ್ರಶ್ನೆ ಬರ್ತದೆ. ಇನ್ಸ್ಟಿಟ್ಯೂಟ್ ಅಲೋವ್ ಮಾಡೋದಿಲ್ಲ. ನೀವು CA ಫೈನಲ್ ಆಫ್ಲೈನ್ ಅಥವಾ ಎಕ್ಸಾಮ್ ಸೆಂಟ್ರಲ್ಲಿ ನಡೆಯುವಂಥ ಎಕ್ಸಾಮ್ಸ್ ಬರಿಬೇಕಾದ್ರೆ ನಮ್ಮ ಇನ್ಸ್ಟಿಟ್ಯೂಟ್ನ ಕಂಡೀಷನ್ ಏನಂತ ಹೇಳಿದರೆ, ಫೈನಲ್ ಎಕ್ಸಾಮಿನೇಷನ್ ಬರಿಬೇಕಾದ್ರೆ ನಿಮ್ಮ ಪ್ರಾಕ್ಟಿಕಲ್ ಟ್ರೈನಿಂಗ್ ಕಂಪ್ಲೀಟ್ ಆಗಿರಬೇಕು. ಯು ಹ್ಯಾವ್ ಟು ಕಂಪ್ಲೀಟ್ ದ ಪ್ರಾಕ್ಟಿಕಲ್ ಟ್ರೈನಿಂಗ್. ಸೊ ಪ್ರಾಕ್ಟಿಕಲ್ ಟ್ರೈನಿಂಗ್ ಕಂಪ್ಲೀಟ್ ಆಗಿರಬೇಕು. ಪ್ರಾಕ್ಟಿಕಲ್ ಟ್ರೈನಿಂಗ್ ಕಂಪ್ಲೀಟ್ ಆಗಿ ಎಟ್ ಲೀಸ್ಟ್ 6 ಮಂತ್ಸ್ ಆದರೂ ಆಗಿರಬೇಕು. ಸೊ ಇದು ನಮ್ಮ ಇನ್ಸ್ಟಿಟ್ಯೂಟ್ನವರು ಪ್ರಿಸ್ಕ್ರೈಬ್ಡ್ ಮಾಡಿರುವಂಥ ಕ್ರೈಟೀರಿಯಾ. ಹಾಗಾದರೆ CA ಫೈನಲ್ ಎಕ್ಸಾಮ್ ಅಪಿಯರ್ ಆಗಬೇಕಾದ್ರೆ, ಅಂದರೆ ಎಕ್ಸಾಮ್ ಸೆಂಟ್ರಲ್ಲಿ ನಡೆಯುವಂಥ CA ಫೈನಲ್ ಎಕ್ಸಾಮ್ ಅಪಿಯರ್ ಆಗಬೇಕಾದ್ರೆ ಏನೆಲ್ಲ ಕಂಡೀಷನ್ಸ್? ಕಂಡೀಷನ್ ನಂಬರ್ 1, CA ಆ ಸೆಲ್ಫ್ ಪೇಸ್ಡ್ ಆನ್ಲೈನ್ ಮಾಡ್ಯೂಲ್ಸ್ ಏನಿದೆ, ಆನ್ಲೈನ್ ಎಕ್ಸಾಮ್ ಅಂತೇಳಿ ನಾವು ಏನು ಕರಿತೇವೆ, ಅದು ಕಂಪ್ಲೀಟ್ ಮಾಡಿರಬೇಕು. 2ನೇದ್ದು, ನಿಮ್ಮ ಪ್ರಾಕ್ಟಿಕಲ್ ಟ್ರೈನಿಂಗ್ ಕಂಪ್ಲೀಟ್ ಆಗಿರಬೇಕು. ಪ್ರಾಕ್ಟಿಕಲ್ ಟ್ರೈನಿಂಗ್ ಕಂಪ್ಲೀಟ್ ಆಗಿ 6 ಮಂತ್ಸ್ ಆದರೂ ಆಗಿರಬೇಕು. ದೆನ್ ಯು ಕ್ಯಾನ್ ಅಪಿಯರ್ ಫಾರ್ ದ CA ಫೈನಲ್ ಎಕ್ಸಾಮ್. ಸರಿ, ಈ CA ಫೈನಲ್ ಎಕ್ಸಾಮ್ ಆಯಿತು. CA ಫೈನಲ್ ಎಕ್ಸಾಮ್ ಅಪಿಯರ್ ಆದ್ರಿ. ಎಸ್, ಹಾಂ ಸ್ಟೂಡೆಂಟ್ಸ್, ಇಲ್ಲಿ ಒಂದು ಎಕ್ಸ್ಟ್ರಾ ಪಾಯಿಂಟ್ ಇದೆ CA ಫೈನಲಿಗೆ ಸಂಬಂಧಪಟ್ಟ ಹಾಗೆ. ಎಸ್, ಹಾಂ, ಅಡ್ವಾನ್ಸ್ಡ್ ICITSS. ಈಗ ನಿಮ್ಮ CA ಫೈನಲ್ ಎಕ್ಸಾಮ್ ಬರಿಬೇಕಾದ್ರೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಆಗಿ ಒಂದು 6 ತಿಂಗಳು ಆದ ನಂತರ ಸಾಧ್ಯ ಅಂಥೇಳಿ ಕೊಟ್ಟಿದ್ದಾರೆ. ಬಟ್ ಅದು ಯಾಕೆ ಕೊಟ್ಟಿರುವಂಥದ್ದು ಅಂತ ಹೇಳಿದರೆ, ಕಾರಣ ಏನಂತ ಹೇಳಿದರೆ, ಆ ಟೈಮ್ ಗ್ಯಾಪಲ್ಲಿ ಸ್ಟೂಡೆಂಟ್ ಅಡ್ವಾನ್ಸ್ಡ್ ICITSS, ಅಂದರೆ ಈ ಇಂಟರ್ಮೀಡಿಯೇಟ್ ಆದ ನಂತರ ಏನು ICITSS ಬಂದಿತ್ತಲ್ವ, ಅದರ ಅಡ್ವಾನ್ಸ್ಡ್ ಪಾರ್ಟನ್ನು ಫೈನಲ್ ಎಕ್ಸಾಮಿನೇಷನ್ನಿಗೆ ಅಪಿಯರ್ ಆಗುವ ಮೊದಲು ಕಂಪ್ಲೀಟ್ ಮಾಡಿರಬೇಕು. ಅಂದರೆ 3 ಕಂಡೀಷನ್ ಆಯಿತು CA ಫೈನಲ್ ಎಕ್ಸಾಮ್ ಬರಿಬೇಕಾದ್ರೆ. 1, he should complete practical training, he should clear the online modules of exam, and he should clear advanced ICITSS. ಈ 3 ಕಂಡೀಷನ್ ಫುಲ್ಫಿಲ್ ಮಾಡಿದರೆ ಮಾತ್ರ ಅವ CA ಫೈನಲ್ ಎಕ್ಸಾಮ್ ಅಪಿಯರ್ ಆಗ್ಬೋದು. ಸರಿ, ಈಗ CA ಫೈನಲ್ ಎಕ್ಸಾಮ್ ಬರೆದ್ರಿ, 2 ಗ್ರೂಪ್ ಕಂಪ್ಲೀಟ್ ಆಯಿತು, ಎಲ್ಲ ಸಬ್ಜೆಕ್ಟ್ ಕಂಪ್ಲೀಟ್ ಆಯಿತು, ಮತ್ತು ತಡ ಮಾಡುವಂಥದ್ದೇನಿಲ್ಲ. ಇಮಿಡಿಯೇಟ್ಲಿ ಯು ಕ್ಯಾನ್ ಅಪ್ಲೈ ಫಾರ್ ದಿ ಮೆಂಬರ್ಶಿಪ್ ಆಫ್ ದಿ ಇನ್ಸ್ಟಿಟ್ಯೂಟ್. ಸೊ ಒನ್ಸ್ ಯು ಗಾಟ್ ದ ಮೆಂಬರ್ಶಿಪ್ ಆಫ್ ದ ಇನ್ಸ್ಟಿಟ್ಯೂಟ್, ಯು ವಿಲ್ ಬಿ ಕನ್ಸಿಡರ್ಡ್ ಆಸ್ ದ ಕ್ವಾಲಿಫೈಡ್ CA. ಸೊ ಇದು ಫೌಂಡೇಶನ್ ರೂಟಿಂದ ಬಂದರೆ.
ಫೌಂಡೇಶನ್ ರೂಟಿಂದ ಬಂದರೆ ಇದೆಲ್ಲ ಸ್ಟೆಪ್ಸ್ ಬರ್ತದೆ. ಅದೇ ರೀತಿ ಸಿ ಎ ಮಾಡಲಿಕ್ಕೆ ಮತ್ತೊಂದು ರೂಟ್ ಇದೆ. ಮತ್ತೊಂದು ರೂಟಿಗೆ ನಾವು ಕರೆಯುವಂಥದ್ದು ಡೈರೆಕ್ಟ್ ಎಂಟ್ರಿ ಅಂತ. ಸೊ ಈ ಡೈರೆಕ್ಟ್ ಎಂಟ್ರಿಯಲ್ಲಿ ಏನಂತ ಹೇಳಿದರೆ ನೀವು ಫೌಂಡೇಶನ್ ಪರೀಕ್ಷೆ ಬರೆಯುವ ಅಗತ್ಯ ಇಲ್ಲ. ಡೈರೆಕ್ಟ್ ಎಂಟ್ರಿ ಅಂದರೆ ಡೈರೆಕ್ಟ್ ನೀವು ಇಂಟರ್ಮೀಡಿಯೇಟಿಗೆ ಎನ್ರೋಲ್ಮೆಂಟ್ ಆಗ್ಬೋದು, ಸಿ ಎ ಇಂಟರ್ಮೀಡಿಯೇಟಿಗೆ. ಬಟ್ ಎಲಿಜಿಬಿಲಿಟಿ ಏನಂತ ಹೇಳಿದರೆ, ಎಲಿಜಿಬಿಲಿಟಿ ನಿಮ್ಮದು ಗ್ರ್ಯಾಜುಯೇಷನ್ ಆಗಿರಬೇಕು. ನೀವು ಕಾಮರ್ಸ್ ಗ್ರ್ಯಾಜುಯೇಷನ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿದ್ದರೆ, ಮಿನಿಮಮ್ 55% ಮಾರ್ಕ್ಸ್ ಗ್ರ್ಯಾಜುಯೇಷನಲ್ಲಿ ಇರಬೇಕು. ಅದೇ ಅದರ್ ದ್ಯಾನ್ ಕಾಮರ್ಸ್ ಗ್ರ್ಯಾಜುಯೇಷನ್ ಆಗಿದ್ದರೆ ಮಿನಿಮಮ್ 60%. ಗ್ರ್ಯಾಜುಯೇಷನ್ ಕಾಮರ್ಸಲ್ಲಿದ್ದರೆ, ಪೋಸ್ಟ್ ಗ್ರ್ಯಾಜುಯೇಷನ್ ಕಾಮರ್ಸಲ್ಲಿದ್ದರೆ ಮಿನಿಮಮ್ 55% ಮಾರ್ಕ್, ನೀವು ಡೈರೆಕ್ಟ್ ಎಂಟ್ರಿಗೆ ಎಲಿಜಿಬಲ್. ಅದೇ ಅದರ್ ದ್ಯಾನ್ ಕಾಮರ್ಸ್ ಗ್ರ್ಯಾಜುಯೇಷನ್ ಇದ್ದರೆ, ಗ್ರ್ಯಾಜುಯೇಷನ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ 60% ಮಾರ್ಕ್ಸ್ ನಿಮ್ಮದು ಇರಬೇಕು. ಆವಾಗ ನೀವು ಎಲಿಜಿಬಲ್ ಆಗ್ತೀರ. ಮತ್ತೊಂದು ಎಲಿಜಿಬಿಲಿಟಿ ಇದೆ, ಪಾಸ್ಡ್ ದ ಇಂಟರ್ಮೀಡಿಯೇಟ್ ಲೆವೆಲ್ ಎಕ್ಸಾಮಿನೇಷನ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ, ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾ. ಸೊ ಈ ಕಾಸ್ಟ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಮತ್ತು ಕಂಪನಿ ಸೆಕ್ರೆಟರಿ ಇನ್ಸ್ಟಿಟ್ಯೂಟ್ನ ಇಂಟರ್ಮೀಡಿಯೇಟ್ ಲೆವೆಲ್ ಎಕ್ಸಾಮ್ಸ್ ಯಾರು ಕಂಪ್ಲೀಟ್ ಮಾಡಿದ್ದಾರೆ ಅವರಿಗೆ ಫೌಂಡೇಶನ್ ಎಕ್ಸಾಮ್ನ ಅಗತ್ಯ ಇಲ್ಲ. ಡೈರೆಕ್ಟ್ಲಿ ಅವರು ಇಂಟರ್ಮೀಡಿಯೇಟಿಗೆ ಎನ್ರೋಲ್ಮೆಂಟ್ ಆಗ್ಬೋದು. ಸೊ ಈಗ ಡೈರೆಕ್ಟ್ ಎಂಟ್ರಿಯಲ್ಲಿ ನೋಡಿ, ಒಂದು ಗ್ರ್ಯಾಜುಯೇಷನ್ ಆದವರಿಗೆ ಎಲಿಜಿಬಿಲಿಟಿ ಇದೆ, CMA ಮತ್ತು CS ಇಂಟರ್ಮೀಡಿಯೇಟ್ ಆದ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಅವರು ಕೂಡ ಡೈರೆಕ್ಟ್ ಎಂಟ್ರಿಯಲ್ಲಿ ಎನ್ರೋಲ್ ಆಗ್ಬೋದು. ಅಂಡರ್ ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್ ಇನ್ ದ ಲಾಸ್ಟ್ ಇಯರ್ ಆಫ್ ದ ಗ್ರ್ಯಾಜುಯೇಷನ್ ಆರ್ ಪೋಸ್ಟ್ ಗ್ರ್ಯಾಜುಯೇಷನ್, ಸೊ ಅವರು ಕೂಡ ರಿಜಿಸ್ಟರ್ ಆಗ್ಬೋದು. ಈಗ ಫೈನಲ್ ಇಯರಲ್ಲಿ ಯಾರಿದ್ದಾರೆ, ನೀವೀಗ ಲಾಸ್ಟ್ ಸೆಮಿಸ್ಟರಲ್ಲಿದ್ದೀರಿ BCom ಅಥವಾ ಲಾಸ್ಟ್ ಸೆಮಿಸ್ಟರ್ MCom MBA ಯಲ್ಲಿದ್ದೀರಿ, CA ಮಾಡಬೇಕಂಥೇಳಿ ಉಂಟು, ಸೊ ನೀವು ಎನ್ರೋಲ್ ಆಗ್ಬೋದು. ಬಟ್ ಪ್ರೊವಿಷನಲ್ ರಿಜಿಸ್ಟ್ರೇಷನ್ ಮಾಡ್ತಾರೆ. ಪ್ರೊವಿಷನಲ್ ರಿಜಿಸ್ಟ್ರೇಷನ್ ಅಂತ ಹೇಳಿದರೆ ನಂತರ ನಿಮ್ಮ ರಿಜಿಸ್ಟ್ರೇಷನ್ ರಿಸಲ್ಟ್ ಬಂದ ನಂತರ ರೆಗ್ಯುಲರೈಸೇಷನ್ ಆಗುವಂಥದ್ದು. ಸರಿ, ಈಗ ಡೈರೆಕ್ಟ್ ಎಂಟ್ರಿ ರೂಟಲ್ಲಿ ನೀವು ಇಂಟರ್ಮೀಡಿಯೇಟ್ ಕೋರ್ಸಿಗೆ ರಿಜಿಸ್ಟರ್ ಆದ್ರಿ. ಹಾಗಾದರೆ ನೆಕ್ಸ್ಟ್ ಸ್ಟೆಪ್ ಏನು? ನೆಕ್ಸ್ಟ್ ಸ್ಟೆಪ್ ಸೇಮ್. ಫಸ್ಟ್ ಯು ಹ್ಯಾವ್ ಟು ಕಂಪ್ಲೀಟ್ ICI TSS. ಅದನ್ನು ಕಂಪ್ಲೀಟ್ ಮಾಡಿ ನೀವು ಪ್ರಾಕ್ಟಿಕಲ್ ಟ್ರೈನಿಂಗಿಗೆ ಜಾಯ್ನ್ ಆಗಬೇಕು. ಸೊ ಅದನ್ನು ಕಂಪ್ಲೀಟ್ ಮಾಡಿ CA ಇಂಟರ್ಮೀಡಿಯೇಟ್ ಪರೀಕ್ಷೆ APR ಆಗಬೇಕು. CA ಇಂಟರ್ಮೀಡಿಯೇಟ್ ಪರೀಕ್ಷೆ ಎರಡೂ ಗ್ರೂಪನ್ನು ಕಂಪ್ಲೀಟ್ ಮಾಡಬೇಕು. ಸೊ ಅದಾದ ನಂತರ ICI TSS. ಸೊ ಇಂಟರ್ಮೀಡಿಯೇಟಿಗೆ ರಿಜಿಸ್ಟ್ರೇಷನ್ ಆಗೋದು, ಇಂಟರ್ಮೀಡಿಯೇಟ್ ಪರೀಕ್ಷೆ ಪಾಸ್ ಆಗೋದು, ಅದಾದ ನಂತರ ICI TSS ಈ ಕೋರ್ಸನ್ನು ಕಂಪ್ಲೀಟ್ ಮಾಡಿ ಪ್ರಾಕ್ಟಿಕಲ್ ಟ್ರೈನಿಂಗ್ಗೆ ಜಾಯ್ನ್ ಆಗುವಂಥದ್ದು. ಅದಾದ ನಂತರ ನೆಕ್ಸ್ಟ್ ಸೇಮ್ CA ಫೈನಲಿಗೆ ರಿಜಿಸ್ಟ್ರೇಷನ್ ಆಗುವಂಥದ್ದು, ಪ್ರಾಕ್ಟಿಕಲ್ ಟ್ರೈನಿಂಗ್ ಜಾಯ್ನ್ ಆಗುವಂಥದ್ದು, ಆನ್ಲೈನ್ ಮಾಡ್ಯೂಲ್ಸ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡುವಂಥದ್ದು, ಟ್ರೈನಿಂಗ್ ಮುಗಿಸಿ ಆದ ನಂತರ ಅಡ್ವಾನ್ಸ್ಡ್ ICI TSS ಮಾಡುವಂಥದ್ದು, ಅದಾದ ನಂತರ CA ಫೈನಲ್ ಪರೀಕ್ಷೆ ಬರೆಯುವಂಥದ್ದು, ಅದರಲ್ಲಿ ಕ್ವಾಲಿಫೈ ಆಗುವಂಥದ್ದು, CA ಮೆಂಬರ್ಶಿಪ್ಗೆ ಎನ್ರೋಲ್ಮೆಂಟ್ ಆಗುವಂಥದ್ದು. ಅಂದರೆ ಈ ಗ್ರ್ಯಾಜುಯೇಷನ್ ಆದವರಿಗೆ ಏನು ಬೆನಿಫಿಟ್ ಅಂತ ಹೇಳಿದರೆ ಫೌಂಡೇಶನ್ ಪರೀಕ್ಷೆ ಬರೆಯುವ ಅಗತ್ಯ ಇಲ್ಲ, ಡೈರೆಕ್ಟ್ಲಿ ಅವರು ಇಂಟರ್ಮೀಡಿಯೇಟ್ ಲೆವೆಲಿಗೆ ಬರ್ಬೋದು. ಸೊ ಇಲ್ಲಿ ಒಂದು ಬಿಸ್ನೆಸ್ ಅಕೌಂಟಿಂಗ್ ಅಸೋಸಿಯೇಟ್ ಅಂತ ಹೇಳಿ ಕೊಟ್ಟಿದ್ದಾರೆ, BAA ಅಂತ. ಇದು ಯಾವಾಗ ನಮಗೆ ಯೂಸ್ಫುಲ್ ಅಂತ ಹೇಳಿದರೆ, ಈಗ ನಾವು CA ಇಂಟರ್ಮೀಡಿಯೇಟ್ ಆಯಿತು, ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಮಾಡಿತ್ತು, ಅಡ್ವಾನ್ಸ್ಡ್ ICI TSS ಕಂಪ್ಲೀಟ್ ಮಾಡಿತ್ತು, CA ಫೈನಲ್ ಎಕ್ಸಾಮಲ್ಲಿ ಒಂಚೂರು ರಿಸಲ್ಟ್ ಆಚೀಚಾಯ್ತು ಅಂತ ಎನ್ಸ್ಕೊಳ್ಳುವ. ಆವಾಗ ನಮ್ಮನ್ನು CA ಇಂಟರ್ಮೀಡಿಯೇಟ್ ಅಂಥೇಳಿ ಕರೀತಾರೆ. ಅಂದರೆ ಅದೊಂದು ಕ್ವಾಲಿಫಿಕೇಷನ್ ಥರ ಆಗೋದಿಲ್ಲ. ಅದಕ್ಕೋಸ್ಕರ ಇನ್ಸ್ಟಿಟ್ಯೂಟ್ನವ್ರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ನಿಮಗೆ ಬೇಕಾದರೆ ಒಂದು ಕ್ವಾಲಿಫಿಕೇಷನ್ ಸರ್ಟಿಫಿಕೇಷನ್ ಕೊಡುವ. ಸೊ ಸರ್ಟಿಫಿಕೇಷನ್ ಏನಂತ ಹೇಳಿದರೆ ಬಿಸ್ನೆಸ್ ಅಕೌಂಟಿಂಗ್ ಅಸೋಸಿಯೇಟ್ ಅಂತ, BAA ಅಂಥೇಳಿ. ಸೊ ಇದು CA ಇಂಟರ್ಮೀಡಿಯೇಟ್ ಆಗಿ
2 ವರ್ಷ ಪ್ರಾಕ್ಟಿಕಲ್ ಟ್ರೈನಿಂಗ್ ಫಿನಿಷ್ ಮಾಡಿ ಅಡ್ವಾನ್ಸ್ಡ್ ICI TSS ಫಿನಿಷ್ ಮಾಡಿದವರು ಬೇಕಾದರೆ ನೀವು ಅಪ್ಲೈ ಮಾಡ್ಬೋದು. ಸೊ ಎಲ್ಲಿಯಾದರೂ ಜಾಬಿಗೆ ಹೋಗಬೇಕಾದ್ರೆ ಸೊ ಇಟ್ ವಿಲ್ ಏನು ಅದೊಂದು ಆ್ಯಡೆಡ್ ಅಡ್ವಾಂಟೇಜ್ ಆಗಿ ಇದಾಗ್ತದೆ. ಸೊ ಇದು ಈ ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸ್ನ ಬಗ್ಗೆ, ಅಂದರೆ ಹೇಗೆ ಮಾಡ್ಬೋದು ಅಂತ. ಸೊ ವಿದ್ಯಾರ್ಥಿಗಳು ಇದಕ್ಕೆ ಹೇಗೆ ಎನ್ರೋಲ್ ಆಗ್ಬೋದು, ಸೊ ಎನ್ರೋಲ್ ಆದ ನಂತರ ಏನು ಸ್ಟೆಪ್ಸ್ ಬರ್ತದೆ ಅಂತ. ಈಗ ಪ್ರಶ್ನೆ ಬರುವಂಥದ್ದು ಏನಂತ ಹೇಳಿದರೆ, ಈ ಕೋರ್ಸ್ ಮಾಡಬೇಕಾದ್ರೆ ಎಷ್ಟು ವರ್ಷ ತಾಗ್ಬೋದು ಅಂತ. ಈಗ ಫೌಂಡೇಶನ್ನಲ್ಲಿ ನೋಡುವ. ಫೌಂಡೇಶನ್ನಿಗೆ ನೀವು ಎನ್ರೋಲ್ ಆಗಿ ಸೆಕೆಂಡ್ PUC ಏನಿದೆ, ಸೆಕೆಂಡ್ PUC ಆಗಿ ಇಮಿಡಿಯೇಟ್ಲಿ ನೀವು ಎಕ್ಸಾಮ್ ಬರಿಬೋದು. ಅದಾದ ನಂತರ 8 ಮಂತ್ಸ್ ಬಿಟ್ಟು CA ಇಂಟರ್ಮೀಡಿಯೇಟ್ ಬರಿಬೋದು. ಅಂದರೆ ಅಲ್ಲಿ ಒಂದು ಸಾಧಾರಣ 1 ವರ್ಷ ಹೋಯಿತು. ಅದಾದ ನಂತರ ನೆಕ್ಸ್ಟ್ 2 ವರ್ಷ ಪ್ರಾಕ್ಟಿಕಲ್ ಟ್ರೈನಿಂಗ್, 3 ವರ್ಷ ಆಯಿತು. 6 ಮಂತ್ಸ್ ಗ್ಯಾಪ್ ಬೇಕು ಫೈನಲ್ ಎಕ್ಸಾಮ್ ಬರಿಬೇಕಾದ್ರೆ. ಸೊ ಅಂದರೆ ಆಲ್ಮೋಸ್ಟ್ 3.5 ಇಯರ್ ತನಕ ಈ ಫೌಂಡೇಶನ್ ರೂಟಿಂದ, ಅಂದರೆ ಎಲ್ಲವೂ ಕೂಡ ಒಂದೇ ಅಟೆಂಪ್ಟಲ್ಲಾದರೆ ಒಂದು 3.5 ವರ್ಷದಲ್ಲಿ ಈ ಕೋರ್ಸನ್ನು ಕಂಪ್ಲೀಟ್ ಮಾಡ್ಬೋದು. ಅದೇ ನೀವು ಗ್ರ್ಯಾಜುಯೇಷನ್ ಲೆವೆಲ್, ಅಂದರೆ ಈ ಡೈರೆಕ್ಟ್ ಎಂಟ್ರಿ ರೂಟಲ್ಲಿ ಬಂದರೆ ಹತ್ರ 3 ವರ್ಷ ಎಲ್ಲವೂ ಒಂದೇ ಅಟೆಂಪ್ಟಲ್ಲಾದರೆ ಬೇಕಾಗ್ತದೆ. ಸೊ ಇದು ಈ CA ಕೋರ್ಸನ್ನು ಮಾಡುವಂಥದ್ದು ಹೇಗೆ, ಅದರ ಬಗ್ಗೆ ಒಂದು ಬ್ರೀಫಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಡೆಫಿನೆಟ್ಲಿ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂಥೇಳಿ ಅಂದ್ಕೊಳ್ತೇನೆ. ಸೊ ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ನಿಮಗೆ ಮಾಹಿತಿ ಬೇಕು ಅಂಥೇಳಿ ಆದರೆ ನಮ್ಮ ಈ ಚಾನೆಲ್ ಏನಿದೆ, ವಿ ರೀಚ್ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಚಾನೆಲ್, ಇದನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೂಡ ಕೊಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇವತ್ತಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.